ಈಗ ನಮ್ಮೆಲ್ಲರನ್ನು ಸ್ವಾಗತ ಮಾಡಿ ನೃತ್ಯದ ಮಗಳ ಸ್ವಾಗತಿಸಲಿದ್ದಾರೆ ವಸುಮತಿ ರಾಯಲು ಮತ್ತು ಮನಸ್ವಿ. ಎಲ್ಲಿ ಸದರ್ನ ಖರ್ಚು ಮಾಡಿದರೆ ಹಣ ಖರ್ಚಾಗುತ್ತದೆ, ಆದರೆ ಖರ್ಚು ಮಾಡಿದಷ್ಟು ಹೆಚ್ಚಾಗುವುದು ವಿದ್ಯೆ ಮಾತ್ರ. ಇಂತಹ ವಿದ್ಯೆ ಕಲಿಸುವುದು ಎಲ್ಲಕ್ಕಿಂತ ಶ್ರೇಷ್ಠ ಕಾರ್ಯ ಎಂದು ನಂಬಿದ ಆರ್ಯವೈಶ್ಯ ಜನಾಂಗದ ಹಿರಿಯರು 1989-90ರಲ್ಲಿ ಸೇವಾ ಮನೋಭಾವದಿಂದ ಪ್ರಾರಂಭಿಸಿದ ವಾಸವಿ ವಿದ್ಯಾಸಂಸ್ಥೆ ಈ ದಿನ 24ನೇ ವಾರ್ಷಿಕೋತ್ಸವವನ್ನು ಇಂದು ಆಚರಿಸುತ್ತಿದೆ. ಕ್ರೀಡೆ, ಕಲೆ, ಸಾಹಿತ್ಯ, ಸಂಸ್ಕೃತಿ ಯೊಂದಿಗೆ ಅತ್ಯುತ್ತಮವಾಗಿ ವಿದ್ಯೆ ಕಲಿಸುತ್ತಿರುವ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಶಿಕ್ಷಕ ವೃಂದ ಮತ್ತು ಸಿಬ್ಬಂದಿ ವರ್ಗದವರಿಗೂ ಸಂಸ್ಥೆ ಪ್ರಾರಂಭ ಮಾಡಿದ ಎಲ್ಲ ಮಹನೀಯರನ್ನು ಸ್ಮರಿಸುತ್ತಾ ಎಲ್ಲ ಪೋಷಕರಿಗೂ ನಮಸ್ಕರಿಸಿ ಈ ದಿನ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಿಮ್ಮನ್ನೆಲ್ಲ ಆಹ್ವಾನಿಸಲು ಎನ್.ಜಿ. ಮುಕುಂದ ಆದ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಈ ದಿನ 24ನೇ ವರ್ಷ ವಾರ್ಷಿಕೋತ್ಸವ ಸಮಾರಂಭ ನಡೆಸುತ್ತಿದ್ದು, ನಾಳೆಯಿಂದ ರಜತ ಮಹೋತ್ಸವ ವಾರ್ಷಿಕೋತ್ಸವವನ್ನು ವರ್ಷವಿಡೀ ಆಚರಿಸುವ ನಿಟ್ಟಿನಲ್ಲಿದ್ದೇವೆ. ಶ್ರೀ ವಾಸವಿ ವಿದ್ಯಾಸಂಸ್ಥೆ ಹೊಳೆನರಸೀಪುರ ಇದರ ಇಂದಿನ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು AR ರವಿಕುಮಾರ್ ಅವರು ವಹಿಸಿರುತ್ತಾರೆ. ಈ ವಿದ್ಯಾಸಂಸ್ಥೆಯನ್ನು ಬಹಳ ದಕ್ಷತೆಯಿಂದ ಮುನ್ನಡೆಸಿ ಮತ್ತು ಜನಪ್ರಿಯ ಅಧ್ಯಕ್ಷರಾಗಿರುವ AR ರವಿಕುಮಾರ್ ಅವರಿಗೆ ಸಂಸ್ಥೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಸಮಾರಂಭದ ಉದ್ಘಾಟನೆಗೆ ಆಗಮಿಸಿರುವ ಶ್ರೀಯುತ ಶಿವಕುಮಾರ್, ಆರಕ್ಷಕ ಉಪನಿರೀಕ್ಷಕರು, ನಗರ ಠಾಣೆ ಹೊಳೆನರಸೀಪುರ. ಇವರು ಹೊಳೆನರಸೀಪುರದ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಜನಪ್ರಿಯತೆ ಪಡೆದಿದ್ದಾರೆ. ಊರಿನ ಅನೇಕ ಸಮಸ್ಯೆಗಳನ್ನು ಪರಿಹರಿಸುತ್ತಾ ಕಾಳಜಿ ತೋರಿಸಿ ಜನರ ಸಮಸ್ಯೆಗೆ ಸ್ಪಂದಿಸುವ ನಿಷ್ಠಾವಂತ ಅಧಿಕಾರಿಯಾಗಿದ್ದಾರೆ. ಇವರಿಗೂ ಸಹ ವಾರ್ಷಿಕೋತ್ಸವ ಸಮಾರಂಭಕ್ಕೆ ವೈಯಕ್ತಿಕವಾಗಿ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭದ ಚತುರ್ದಶ ಸಿಂಚನ ಬಿಡುಗಡೆ ಕಾರ್ಯವನ್ನು ಮಾಡಲಿರುವ ಶ್ರೀಯುತ ಗೋಪಾಲ್ ಕೃಷ್ಣ ಎಚ್.ಎ, ಕಾರ್ಯದರ್ಶಿ ವಾಸವಿ ವಿದ್ಯಾಕೇಂದ್ರ ಟ್ರಸ್ಟ್ ಹಾಸನ. ಇವರು ಸಹ ಯಶಸ್ವಿಯಾಗಿ ಮತ್ತು ಜನಪ್ರಿಯ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೂ ಸಹ ವೈಯಕ್ತಿಕವಾಗಿ ಮತ್ತು ಸಂಸ್ಥೆಯ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭದ ದಿನ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಸುಬ್ರಹ್ಮಣ್ಯ ಎಚ್.ಎಸ್ ಮತ್ತು ಪ್ರಥಮ್ ಎಚ್.ಎಂ ಇವರು ಸಂಗೀತ ಮತ್ತು ನೃತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುತ್ತಿದ್ದಾರೆ. ಇವರಿಗೂ ಸಹ ವೈಯಕ್ತಿಕವಾಗಿ ಮತ್ತು ಸಂಸ್ಥೆಯ ಪರವಾಗಿ ಸ್ವಾಗತ ಕೋರುತ್ತೇನೆ. ಈ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುವ ಶ್ರೀಮತಿ ಕಲಾವತಿ HR, ಅಧ್ಯಕ್ಷರು ಪುರಸಭೆ ಹೊಳೆನರಸೀಪುರ, ಹಾಗೂ ಶ್ರೀಯುತ KN ಅರುಣ್, ಅಧ್ಯಕ್ಷರು ಆರ್ಯವೈಶ್ಯ ಮಂಡಳಿ ಹೊಳೆನರಸೀಪುರ. ಇವರುಗಳು ತಮ್ಮ ಕಾರ್ಯಕ್ಷೇತ್ರದಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ಜನಪ್ರಿಯತೆ ಗಳಿಸಿ ಮಕ್ಕಳಿಗೆ ಮಾದರಿಯಾಗಿದ್ದಾರೆ. ಮತ್ತು ಈ ಸಮಾರಂಭಕ್ಕೆ LICಯ ಜೀವ ವಿಮಾ ಶಾಖಾಧಿಕಾರಿಯಾದ ಶ್ರೀಯುತ ಜವರಯ್ಯ ಅವರನ್ನು ಸ್ವಾಗತ ಕೋರುತ್ತೇನೆ. ನಿಕಟಪೂರ್ವ ಅಧ್ಯಕ್ಷರು ವಾಸವಿ ವಿದ್ಯಾಕೇಂದ್ರ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಯ್ಯರವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಸಂಸ್ಥೆಗೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಜನಪ್ರಿಯಗೊಳಿಸುವ ಸಂಸ್ಥೆಯ ಕಾರ್ಯದರ್ಶಿ N. ಕಿರಣ್ ಮತ್ತು ಮುಖ್ಯ ಶಿಕ್ಷಕಿ ನಿರ್ಮಲಾ, ಉಪಾಧ್ಯಕ್ಷರಾದ A. ಮಂಜುನಾಥ್, ಖಜಾಂಚಿ ಅವರಾದ S. ರವಿಕೀರ್ತಿ ಮತ್ತು ಎಲ್ಲ ನಿರ್ದೇಶಕರಿಗೂ ಮತ್ತು ವಿದ್ಯಾಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಿಮ್ಮೆಲ್ಲರ ವೈಯಕ್ತಿಕವಾಗಿ ಮತ್ತು ವಿದ್ಯಾಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಪತ್ರಕರ್ತರು, ಧ್ವನಿ ವರ್ಗದವರು ಸಹಕರಿಸಿದ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ವಾಗತವನ್ನು ಕೋರಿದಂಥ ಮುಕುಂದವರಿಗೆ ಅನಂತ ವಂದನೆಗಳು. ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಂಡು. ದೀಪ ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ.
ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕನ್ನಡದ ಕಂಪನ್ನು ಎಲ್ಲರಿಗೂ ವಂದನೆಗಳು. ಈಗ ಸ್ವಾಗತ ನೃತ್ಯ ಬಸುಮತಿ ರಾಯಲು ಮತ್ತು ಮನಸ್ವಿ ವಂದನೆಗಳು. ಈಗ ಈ ನಮ್ಮ ಸಮಾರಂಭಕ್ಕೆ ಹಲವಾರು ಗಣ್ಯರು ಹಲವಾರು ಸಂಸ್ಥೆಗಳು ಶುಭವನ್ನು ಕೋರಿದ್ದಾರೆ. ಶುಭವನ್ನು ಕೋರಲಿದ್ದಾರೆ ಶ್ರೀಯುತ ರವಿಕೀರ್ತಿ ಅವರು. ಸುಂದರ ಸಂಜೆಯ ಸುಂದರ ಕಾರ್ಯಕ್ರಮಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಪ್ರಥಮವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಪೋಷಕರು, ನಮ್ಮ ಶಾಲೆಯ ಮಕ್ಕಳ ಪೋಷಕರು ಬರೆದಿರುವ ಶುಭ ಸಂದೇಶವನ್ನು ಓದ್ತೀನಿ. ವಾಸವಿ ಶಾಲೆಯ ವಾರ್ಷಿಕೋತ್ಸವವು ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಮೂಡಿ ಬರುತ್ತದೆ. ಅಲ್ಲಿ ಕಲಿಯುವ ಪ್ರತಿ ವಿದ್ಯಾರ್ಥಿಗಳು ಸಹ ನೃತ್ಯ, ಕಲೆ ಎಲ್ಲವನ್ನು ವರಿಸಿಕೊಂಡಿದ್ದಾರೆ. ವಸಂತ ಋತುವಿನಲ್ಲಿ ಕೋಗಿಲೆ ಕೂಗುವ ಹಾಗೆ ಸುಮಧುರವಾದ ಹಾಡುಗಳನ್ನು ಆರಿಸಿಕೊಂಡು ನವಿಲಿನ ಹಾಗೆ ನೃತ್ಯ ಮಾಡಿ ನಮ್ಮೆಲ್ಲರಿಗೂ ಸಂತೋಷವನ್ನು ನೀಡುತ್ತಿದ್ದಾರೆ. ಹಾಗೆಯೇ ಶ್ರೀ ವಾಸವಾಂಬ ದೇವಿಯ ಕೃಪೆ ವಾಸವಿ ವಿದ್ಯಾಸಂಸ್ಥೆಗೆ ಒಲವನ್ನು ಆಶೀರ್ವಾದವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಇಂತಿ ತಮ್ಮ ವಿಜಯಿ ರೇಷ್ಮಾ ಬಾನು ಪೋಷಕರು. ನಮ್ಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭವು ಯಶಸ್ವಿಯಾಗಿ ನಡೆಯಲೆಂದು ಕೆಳಕಂಡ ಸಂಘ ಸಂಸ್ಥೆಗಳು ಮಹನೀಯರು ಶುಭ ಕೋರುತ್ತಾರೆ. ಆದರ್ಶ ಶಿಕ್ಷಕ ವೃಂದ, ಸಹಕಾರಿ ಆಡಳಿತ ವರ್ಗ, ಪ್ರೀತಿಯ ಪೋಷಕರು, ಸದಾ ಸೂರ್ಯನ ಬೆಳಕಿನಂತೆ ಹೊಳೆಯುತ್ತಿರುವ ವಿದ್ಯಾರ್ಥಿನಿಯರನ್ನು ಹೊಂದಿರುವ ನಿಮ್ಮ ಶಾಲಾ ವಾರ್ಷಿಕೋತ್ಸವವು ಅತ್ಯಂತ ಯಶಸ್ವಿಯಾಗಿ ನೆರವೇರಲೆಂದು ಕುಲದೇವತೆಯಾದ ವಾಸವಿ ಮಾತೆಯಲ್ಲಿ ಪ್ರಾರ್ಥಿಸುತ್ತೇವೆ. ವಾಸವಿ ಯುವತಿಯರ ಸಂಘ ಹೊಳೆನರಸೀಪುರ. ವಿದ್ಯಾರ್ಥಿಗಳಿಗೆ ಪಠ್ಯ ಬೋಧನೆಯ ಜೊತೆಗೆ ಚಟುವಟಿಕೆಯ ಜೊತೆಗೆ ಕಲೆ, ಸಾಹಿತ್ಯ, ವಿಜ್ಞಾನ ವಿಷಯಗಳನ್ನು ಬೋಧಿಸಿ ಅವರ ಪ್ರತಿಭೆಗಳನ್ನು ಗುರುತಿಸುತ್ತಿರುವ
ಶಾಲಾ ವಾರ್ಷಿಕೋತ್ಸವವು ವಿಜೃಂಭಣೆಯಿಂದ ನೆರವೇರಲೆಂದು ಹಾರೈಸುತ್ತೇವೆ. ಆರ್ಯವೈಶ್ಯ ಮಂಡಳಿ ಹೊಳೆನರಸೀಪುರ. ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಸುಂದರವಾಗಿ ನಿಮ್ಮ ವಾರ್ಷಿಕೋತ್ಸವ ನೆರವೇರಲೆಂದು ಆಶಿಸುತ್ತೇವೆ. ಸುಜ್ಞಾನ ವಿದ್ಯಾಸಂಸ್ಥೆ ತಿಪಟೂರು. ವಿದ್ಯಾರ್ಥಿಗಳ ನಿಜವಾದ ಗುರಿಯನ್ನು ತಿಳಿದು ಗುರುತಿಸಿ ಅವರ ಗುರಿಯನ್ನು ತಲುಪಲು ಸಹಕರಿಸುವವನೇ ನಿಜವಾದ ಶಿಕ್ಷಕ. ಅಂತಹ ಹಲವಾರು ಶಿಕ್ಷಕರನ್ನು ಹೊಂದಿರುವ ವಾಸವಿ ವಿದ್ಯಾಸಂಸ್ಥೆಯ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಲೆಂದು ಆಶಿಸುತ್ತೇವೆ. ವಾಸವಿ ಕ್ಲಬ್ ಹೊಳೆನರಸೀಪುರ. ಮಕ್ಕಳಿಗೆ ಹೊಸ ತರಹದ ಟ್ರೈನಿಂಗ್ ಕೊಡುವುದರ ಮೂಲಕ ಆದರ್ಶ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಲು ಸಹಕರಿಸುತ್ತಿರುವ ವಾಸವಿ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವವು ಅತ್ಯಂತ ಯಶಸ್ವಿಯಾಗಲೆಂದು ಹಾರೈಸುತ್ತೇವೆ. ಹೊಳೆನರಸೀಪುರ ತಾಲೂಕ್ ಜ್ಯುವೆಲರ್ಸ್ ಅಸೋಸಿಯೇಷನ್ ಹೊಳೆನರಸೀಪುರ. ಹಾಗೂ ಕಾರ್ಯಕ್ರಮ ಯಶಸ್ವಿಯಾಗಿ ಹಾರೈಸಿದ್ದಾರೆ ಶ್ರೀ ಗುರು ಗರನ್ ಸ್ಟೇಟ್ಸ್ ಹೊಳೆನರಸೀಪುರ, ವಾಸವಂಬ ಕೋಆಪರೇಟಿವ್ ಬ್ಯಾಂಕ್ ಹೊಳೆನರಸೀಪುರ, ವಾಸವಿ ಮಹಿಳಾ ಮಂಡಳಿ ಹಾಗೂ ಇತರ ಹಲವಾರು ಸಂಸ್ಥೆಗಳು ಕಾರ್ಯಕ್ರಮ ಯಶಸ್ವಿಗೆ ಹಾರೈಸಿದ್ದಾರೆ. ಅವಕಾಶಕ್ಕಾಗಿ ವಂದನೆಗಳು. ಹಾರೈಸಿದ ಎಲ್ಲರಿಗೂ ವಾಸವಿ ವಿದ್ಯಾಸಂಸ್ಥೆಯ ಪರವಾಗಿ ವಂದನೆಗಳು. ಈಗ ನಮ್ಮ ಶಾಲೆಯ ವರದಿ ನಮ್ಮ ಮುಖ್ಯೋಪಾಧ್ಯಾಯರಿಂದ. ಬರೆದಿಡಲು ಬದುಕುವರು, ಬರೆದರೋ ಸರಿಯೋ, ಇವರ ಬಯಕೆಗಳೇನೋ ಇವರದೇ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. KS ನರಸಿಂಹಸ್ವಾಮಿಯವರ ಕವನದ ಸಾಲುಗಳನ್ನು ಉಲ್ಲೇಖಿಸುತ್ತಾ 2013-14ನೇ ಸಾಲಿನ ಶಾಲಾ ವರದಿಯನ್ನು ಓದುತ್ತಿದೆ. ನಮ್ಮೆಲ್ಲರ ಮುಂದೆ ಒಂದು ಗುರಿ ಇದೆ. ಬದಲಾಗುತ್ತಿರುವ ಶಿಕ್ಷಣ ಕ್ರಮದಲ್ಲಿ ಬದಲಾವಣೆ ಮಾಡುತ್ತಾ ವೇಗವಾಗಿ ಸಾಗುತ್ತಾ ಹೋಗುತ್ತಿರುವೆವು. ಶಾಲೆಯ ಅಭಿವೃದ್ಧಿಯೊಂದಿಗೆ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಮುಂದೆ ಸಾಗುತ್ತಿದೆ. ಮಕ್ಕಳ ಪ್ರಗತಿಯೂ ಸಹ ಪ್ರಗತಿಯತ್ತ ಸಾಗಿದೆ. ಶ್ರೀ ಕನ್ನಿಕಾ ಪರಮೇಶ್ವರಿಯ ಆಶೀರ್ವಾದದೊಂದಿಗೆ ತಲೆ ಎತ್ತಿದ 24 ವಸಂತಗಳನ್ನು ದಾಟಿ 25ನೇ ವರ್ಷಕ್ಕೆ ಕಾಲಿಡುತ್ತಿರುವ ಶ್ರೀ ವಾಸವಿ ವಿದ್ಯಾಸಂಸ್ಥೆ ನರ್ಸರಿಯಿಂದ 10ನೇ ತರಗತಿಯವರೆಗೂ ಜಯದ ಹಾದಿಯಲ್ಲಿದೆ. ಪ್ರತಿ ವರ್ಷವೂ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಿದ್ದು ಪ್ರಸ್ತುತ ಈ ಸಾಲಿನಲ್ಲಿ 655 ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಓದುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ 8 ವರ್ಷಗಳಿಂದಲೂ SSLC ಪರೀಕ್ಷೆಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಹೊರಬೀಳುತ್ತಿದ್ದು, ಕಳೆದ ಸಾಲಿನಲ್ಲಿ ಬಿಪಿನ್ ಚಂದ್ರು ಸಿ ಅತಿ ಹೆಚ್ಚು ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾನೆ. ಈ ಸಂಸ್ಥೆಯ ವಿದ್ಯಾರ್ಥಿಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು ಇಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತಿದ್ದೇನೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪಾಠದ ಬಗ್ಗೆ ಅಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಯಲ್ಲೂ ಸಹ ಮುಂದಿದ್ದಾರೆ. ಪ್ರತಿಭಾ ಕಾರಂಜಿ, ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಪಡೆದು ತಮ್ಮದಾಗಿಸಿಕೊಂಡಿದ್ದಾರೆ. ಹಾಗೆಯೇ ಅನೇಕ ರಸಪ್ರಶ್ನೆ ಕಾರ್ಯಕ್ರಮ, ಪ್ರಬಂಧ ಸ್ಪರ್ಧೆ, ಗಾಯನ ಸ್ಪರ್ಧೆ ಮುಂತಾದ ಕಡೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆ ಮೆರೆದಿದ್ದಾರೆ. ಈ ಶಾಲೆಯ ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಶ್ರೇಷ್ಠ ವಾಗ್ಯಕಾರ ಹಾಗೂ ಕನಕದಾಸ ಈ ಸ್ತಬ್ಧ ಚಿತ್ರಕ್ಕೆ ಹಾಗೂ ಪ್ರೌಢಶಾಲೆಯ ಸಾಮೂಹಿಕ ಕವಾಯತಿಗೆ ಪ್ರಥಮ ಬಹುಮಾನ ಬಂದಿದ್ದು ಈ ವರ್ಷದ ರೋಲಿಂಗ್ ಶೀಲ್ಡ್ ಈ ವರ್ಷ ನಮ್ಮದಾಗಿದೆ. ಪ್ರಸ್ತುತ ಕಳೆದ ಸಾಲಿನಿಂದ CC ಕ್ಯಾಮೆರಾ ಅಳವಡಿಸಲಾಗಿದ್ದು ಕುಳಿತಲ್ಲಿಂದಲೇ ತರಗತಿ ವೀಕ್ಷಣೆ ಮಾಡಬಹುದಾಗಿದೆ. ಇದರಿಂದ ಮಕ್ಕಳ ಚಲನವಲನ, ಪಾಠಕ್ರಮ ವೀಕ್ಷಿಸಿ ಸರಿಯಾದ ಮಾರ್ಗದರ್ಶನ ಕೊಡಲಾಗುತ್ತಿದೆ. ನಂತರ ಇದೇ ಸಾಲಿನಲ್ಲಿ ಸ್ಮಾರ್ಟ್ ಕ್ಲಾಸ್ ಬಳಕೆಯಲ್ಲಿಯೂ ಸಹ ಗುಣಮಟ್ಟದ ಪಾಠ ಯೋಜನೆ ರೂಪಿಸಿ ಸುಲಭ ಸರಳ ರೀತಿಯಲ್ಲಿ ಅರ್ಥವಾಗುವಂತೆ ನಿಯೋಜಿಸಲಾಗಿದೆ. ಕಳೆದ ಸಾಲಿನಲ್ಲಿ ನಿಯೋಜಿಸಲಾದ ಕಾರ್ಯಕ್ರಮಗಳು ಈ ಕೆಳಗಿನಂತಿವೆ. ದಿನಾಂಕ 24/7/13ರಂದು ಅರಿವು ತೆರೆದ ಮನೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಇದರಲ್ಲಿ ಶಿವಕುಮಾರ್ P, ನಗರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೊಳೆನರಸೀಪುರ ಇವರು ಹಾಜರಿದ್ದು ಬಾಲಾಪರಾಧ
ಹಾಗೂ ಹಲವು ರೀತಿಯ ಕಾನೂನು ತಿಳುವಳಿಕೆ, ನಡೆದುಕೊಳ್ಳಬೇಕಾದ ಕ್ರಮದ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು. ದಿನಾಂಕ 24/7/13ರಂದು ವಿದ್ಯಾರ್ಥಿಗಳು ಜಾಥಾ ಹೊರಟು ಉತ್ತರಾಖಂಡದ ಸಂತ್ರಸ್ತರಿಗೆ ನಿಧಿ ಸಂಗ್ರಹಿಸಿ ಸಂತ್ರಸ್ತರಿಗೆ ಕಳುಹಿಸಿಕೊಡಲಾಯಿತು. ದಿನಾಂಕ 12/7/13ರಂದು ಹೊರ ಸಂಚಾರ ಹೊರಟು MCF ಕೃಷಿ ವಿಜ್ಞಾನ ಕೇಂದ್ರ, ಹಾಲಿನ ಡೈರಿಗೆ ಭೇಟಿ ಕೊಡಲಾಯಿತು. 26/7/13ರಂದು ಕಾರ್ಗಿಲ್ ದಿನಾಚರಣೆ ಆಚರಿಸಲಾಯಿತು. ಪ್ರತಿ ತಿಂಗಳ 2ನೇ ಶನಿವಾರದಂದು ವಿದ್ಯಾರ್ಥಿಗಳಿಗೆ ಭಾವಗೀತೆ ಸ್ಪರ್ಧೆ, ನೀತಿ ಕತೆ, ಗಾದೆ ಮಾತು, ಗ್ರೀಟಿಂಗ್ ಕಾರ್ಡ್ ಮಾಡುವುದು, ಪ್ರಬಂಧ ಬರೆಯುವುದು, ಭಾಷಣ ಮಾಡುವುದು ಮುಂತಾದ ಕಾರ್ಯಕ್ರಮಗಳನ್ನು ಈ ಶಾಲಿನಲ್ಲಿ ಮಾಡಲಾಗಿದೆ. ನಂತರ ವಿದ್ಯಾರ್ಥಿಗಳು ಮಾಡಿದ ಅನೇಕ ರೀತಿಯ ಮಾಡೆಲ್ಗಳು ಹಾಗೂ ವಿಜ್ಞಾನ ಮಾದರಿಗಳನ್ನು ಈ ಸಾರಿ ಪ್ರದರ್ಶಿಸಲಾಯಿತು. ಹೀಗೆ ಹಲವು ರೀತಿಯ ನೂತನ ಕಾರ್ಯಕ್ರಮಗಳನ್ನು ರೂಪಿಸಿ ಸದಾ ವಿದ್ಯಾರ್ಥಿಗಳ ಜೊತೆ ಸ್ನೇಹಿತರಂತೆ, ಬಂಧುವಾಗಿ, ಒಳ್ಳೆಯ ಗುರುವಾಗಿ, ನಗುಮುಖದಿಂದ ಬೆನ್ನೆಲುವಾಗಿ ನಿಂತಿರುವ ಶಿಕ್ಷಕರೊಂದಕ್ಕೆ ಹಾಗೂ ಸದಾ ಮಾರ್ಗದರ್ಶಕರಾಗಿ ನಮ್ಮೆಲ್ಲರ ಕರೆಗೆ ಓಗೊಡುವ ಆಡಳಿತ ಮಂಡಳಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮುಂದಿನ ವರ್ಷ 25ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುವ ಈ ಸಂಸ್ಥೆಗೆ ತಾಯಿ ಕನ್ನಿಕಾ ಪರಮೇಶ್ವರಿಯ ಆಶೀರ್ವಾದ ಸದಾ ಇರಲಿ ಎಂದು ಬೇಡಿಕೊಳ್ಳುತ್ತಾ ಈ ಸಾಲಿನ ಶಾಲಾ ವರದಿಯನ್ನ ಓದಿ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಅಂತ ಮುಖ್ಯೋಪಾಧ್ಯಾಯನಿಯವರಿಗೆ ವಂದನೆಗಳು. ಈಗ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದ HS ಪ್ರಥಮ್ ಮತ್ತು ಸುಬ್ರಹ್ಮಣ್ಯ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ರಥಮ್. ಜೈ ವಾಸವಿ. ಇವರು ದಿನಾಂಕ 5/5/1956ರಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಜನಿಸಿದ ಇವರು ತಂದೆ ಅನಂತರಾಮ ಶೆಟ್ಟಿ, ತಾಯಿ ಕೃಷ್ಣವೇಣಮ್ಮ. ಇವರ ವಿದ್ಯಾಭ್ಯಾಸ BCom LLB. ಇವರಿಗೆ 2 ಹೆಣ್ಮಕ್ಳಿದ್ದಾರೆ. ಇವರ ಪತ್ನಿ ನಮಿತಾ ಗೋಪಾಲ್. ಇವರು ವಾಸವಿ ವಿದ್ಯಾ ಕೇಂದ್ರ ಟ್ರಸ್ಟ್ ಹಾಸನ ಇದರ ಕಾರ್ಯದರ್ಶಿಗಳು ಹಾಗೂ ಹಾಸನ ಜಿಲ್ಲಾ ಕೃಷಿ ಪರಿಕರ ಮಾರಾಟಗಾರರ ಸಂಘದ ಕಾರ್ಯದರ್ಶಿ ಹಾಗೂ ಹಾಸನ ಜಿಲ್ಲಾ ಬೀಜ ಮತ್ತು ಕೀಟನಾಶಕಗಳ ಸಗಟು ಮಾರಾಟಗಾರರಾಗಿದ್ದಾರೆ. ಈ ಸಂಘದ ಕಾರ್ಯದರ್ಶಿಗಳು ಕೂಡ ಆಗಿದ್ದಾರೆ. ಹಾಗೆ ಹಾಸನ ಜಿಲ್ಲಾ ಕುಸುಮದ ಕಾರ್ಯಕಾರಿ ಸಮಿತಿ ಸದಸ್ಯರೂ ಆಗಿದ್ದಾರೆ. ಇವರೇ ನಮ್ಮ ಇಂದಿನ ಚತುರ್ದಶಿ ಸಿಂಚನದ ಬಿಡುಗಡೆಗೆ ಆಗಮಿಸುವ ಮುಖ್ಯ ಅತಿಥಿಗಳು. ಗೋಪಾಲ್ ಕೃಷ್ಣ HA ಇವರು ಚತುರ್ದಶ ಸಿಂಚನವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸಿಂಚನದ ಬಿಡುಗಡೆ ಮಾಡಿದಂಥ ಗೋಪಾಲಕೃಷ್ಣ ಅವರಿಗೆ ಆತ್ಮೀಯ ವಂದನೆಗಳು. ಈಗ ನಮ್ಮ ಸಂಸ್ಥೆ ಬಗ್ಗೆ ಕೆಲವು ಹಿತನುಡಿಗಳನ್ನ ನುಡಿಬೇಕು ಅಂತ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ವಾಸವಿ ವಿದ್ಯಾಸಂಸ್ಥೆಯು 25ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಪ್ರಥಮವಾಗಿ ಸಲ್ಲಿಸ್ತೇನೆ. ಈ ಸಮಾರಂಭದ